ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯುತ್ತಮ ಮತ್ತು ವಿಶಿಷ್ಟವಾದ ಸೆಲೆಬ್ರೇಷನ್ ಹೊಂದಿರುವ 5 ಅಪಾಯಕಾರಿ ಬ್ಯಾಟ್ಸ್ಮನ್ಗಳು ಯಾರು ಎಂಬುದನ್ನು ನೋಡೋಣ. ಅದರಲ್ಲೂ ಕೊನೆಯ ಆಟಗಾರನ ಸೆಲೆಬ್ರೇಷನ್ ನೋಡಿ ನೀವು ಕೂಡ ಶಾಕ್ ಆಗ್ತೀರಾ. ನಂಬರ್ 5 ಯೂನಿವರ್ಸ್ ಬಾಸ್ ಕ್ರಿಸ್ ಗೇಲ್. ಕ್ರಿಸ್ ಗೇಲ್ 2015ರಲ್ಲಿ ಜಿಂಬಾಬ್ವೆ ವಿರುದ್ಧ ಅದ್ಭುತ ಶತಕ ಬಾರಿಸಿದಾಗ ಅವರು ಮಾಡಿದ ಐಕಾನಿಕ್ ಸೆಲೆಬ್ರೇಷನ್ ಇಂದಿಗೂ ಕ್ರಿಕೆಟ್ ಪ್ರೇಮಿಗಳ ಮನಸ್ಸಿನಲ್ಲಿ ಉಳಿದಿದೆ. ನಂಬರ್ 4 ರವೀಂದ್ರ ಜಡೇಜಾ. ಜಡೇಜಾ ಯಾವಾಗಲಾದರೂ ಶತಕ ಅಥವಾ ಅರ್ಧ ಶತಕ ಬಾರಿಸಿದಾಗ ಅವರು ತಮ್ಮ ಸಿಗ್ನೇಚರ್ ಸ್ವಾರ್ಡ್ ಸೆಲೆಬ್ರೇಷನ್ ಮೂಲಕ ಅಭಿಮಾನಿಗಳನ್ನು ರಂಜಿಸುತ್ತಾರೆ. ನಂಬರ್ 3 ಕಿಂಗ್ ಕೊಹ್ಲಿ. 2018ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಪರ್ತ್ನಲ್ಲಿ ಶತಕ ಬಾರಿಸಿದ ಬಳಿಕ ಕೊಹ್ಲಿ ತಮ್ಮ ವಿಶಿಷ್ಟ ಸೆಲೆಬ್ರೇಷನ್ ಮೂಲಕ ಕಂಗಾರುಗಳಿಗೆ ನಾನು ಅಲ್ಲ ನನ್ನ ಬ್ಯಾಟ್ ಮಾತನಾಡುತ್ತದೆ ಎಂದು ತೋರಿಸಿದರು. ನಂಬರ್ 2 ಜೋ ರೂಟ್. 2018ರಲ್ಲಿ ಇಂಗ್ಲೆಂಡ್ನ ಪರವಾಗಿ ಪಂದ್ಯ ಗೆಲ್ಲುವ ಕೊನೆಯ 4 ರನ್ಗಳನ್ನು ಬಾರಿಸಿದ ಬಳಿಕ ಜೋ ರೂಟ್ ಅವರು ತಮ್ಮ ಐಕಾನಿಕ್ ಬ್ಯಾಟ್ ಡ್ರಾಪ್ ಸೆಲೆಬ್ರೇಷನ್ ಮಾಡಿದರು. ಇದು ಕ್ರಿಕೆಟ್ ಇತಿಹಾಸದಲ್ಲಿ ಸಾಕಷ್ಟು ಪ್ರಸಿದ್ಧವಾಗಿದೆ. ನಂಬರ್ 1 ಬೆನ್ ಸ್ಟೋಕ್ಸ್. 2019ರ ಆಸಿಸ್ ಟೆಸ್ಟ್ ಸರಣಿಯಲ್ಲಿ ಬೆನ್ ಸ್ಟೋಕ್ಸ್ 135 ರನ್ಗಳ ಅಜೇಯ ಇನ್ನಿಂಗ್ಸ್ ಆಡುವ ಮೂಲಕ ಇಂಗ್ಲೆಂಡ್ಗೆ ಅಸಾಧ್ಯವಾದ ಗೆಲುವು ತಂದುಕೊಟ್ಟರು. ನಂತರ ಅವರ ಅದ್ಭುತ ಸೆಲೆಬ್ರೇಷನ್ ನೋಡಿ ಪ್ರೇಕ್ಷಕರು ಸಹ ಅವರೊಂದಿಗೆ ಸಂಭ್ರಮಿಸಿದರು. ಸ್ನೇಹಿತರೆ, ಈ 5 ಆಟಗಾರರ ಸೆಲೆಬ್ರೇಷನ್ನಲ್ಲಿ ನಿಮಗೆ ಯಾವ ಆಟಗಾರನ ಸೆಲೆಬ್ರೇಷನ್ ಇಷ್ಟವಾಯಿತು ಎಂದು ಕಮೆಂಟ್ ಮೂಲಕ ತಿಳಿಸಿ.